ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇದು ನನ್ನ ಚಾನಲ್, ಹೊಸ ಚಾನಲಲ್ಲಿ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ಈ ಚಾನಲಲ್ಲಿ ನಾನು ಬೇಸಿಕ್ಲಿ ಅವತ್ತೇ ಹೇಳಿದ್ದೆ ನಿಮಗೆ ಫೋಟೋಗ್ರಫಿ ಬಗ್ಗೆ ಮತ್ತು ಬ್ಲಾಗ್ ಬಗ್ಗೆ ಹೇಳ್ತಿರ್ತೀನಿ ಅಂತ. ಸೊ ಇದೊಂದು ಬ್ಲಾಗ್ ಆಗಿರುತ್ತೆ. ನಿಮಗೆ ಬ್ಲಾಗಿಂಗ್ ಕಂಟೆಂಟ್ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಕನ್ಸಿಡರ್ ಮಾಡಿ. ಸೊ ಇವತ್ತು ನಾವು BR ಹಿಲ್ಸ್ಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಇದು ನಾವು ಸ್ವಿಫ್ಟ್ ಕಾರಲ್ಲಿ BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ವಾಪಸ್ ಬರ್ತಾ ಏನಾದರೂ ಆದರೆ ಶಿವನ ಸಮುದ್ರ ಒಂದು ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೇಸಿಕ್ಲಿ ಈ ವಿಡಿಯೋದು 2 ಪಾರ್ಟ್ ಮಾಡ್ತಿರ್ತೀನಿ, ಪಾರ್ಟ್ 1 ಪಾರ್ಟ್ 2. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡ್ತಾ ಇರೋದು ನಾನು. ಹೆಂಗಿರುತ್ತೆ ಗೊತ್ತಿಲ್ಲ, ಬ್ಲಾಗ್ ಯಾವತ್ತೂ ಮಾಡಿಲ್ಲ. ಸೊ ನೋಡೋಣ ಬ್ಲಾಗಿಂಗ್ ಚೆನ್ನಾಗಿ ಮಾಡ್ತೀನಿ ಅಲ್ವಾ ಅಂತ ಗೊತ್ತಿಲ್ಲ ಇನ್ನು. ಸೊ ಪಾರ್ಟ್ 1 ಬಂದ್ಬಿಟ್ಟು ನಾವು ಇಲ್ಲಿಂದ ಹೋಗೋದಿರುತ್ತೆ. ಪಾರ್ಟ್ 2 ಬಂದ್ಬಿಟ್ಟು ವಾಪಸ್ ಬರ್ತಾ ಏನು ಮಾಡ್ತೀನೋ ಅದಾಗಿರುತ್ತೆ. ಸೊ ಇಷ್ಟೇ ನನ್ನ ಜರ್ನಿ. ನಾನು ತೋರಿಸ್ತಿರ್ತೀನಿ ನಾವೆಲ್ಲಿ ನಿಲ್ಲಿಸ್ತೀವಿ ತಿನ್ನೋಕ್ಕೆ, ಎಲ್ಲಿ ಚೆನ್ನಾಗಿರುತ್ತೆ, ಟೀ ಕುಡಿಯೋಕ್ಕೆ ನಿಲ್ಸಿದ್ರೆ ಅದನ್ನು ತೋರಿಸೋದು, BR ಹಿಲ್ಸ್ ಕೂಡ ತೋರಿಸ್ತಿರ್ತೀನಿ. ಸೊ ಈ ಥರ ಬೇಸಿಕ್ಲಿ ಎಲ್ಲ ತೋರಿಸ್ತಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್ ಇವಾಗ ಟೈಮ್ ಆಗ್ತಿದೆ 4:10. ಸೊ ಇವಾಗ ಹೊರಟಿದ್ದೀವಿ BR ಹಿಲ್ಸ್ಗೆ. ನೋಡೋಣ ಎಷ್ಟೊತ್ತರಲ್ಲಿ ಕವರ್ ಆಗುತ್ತೆ ಅಂತ. ನಮ್ಮ ಮನೆಯಿಂದ 178 ಕಿಲೋಮೀಟರ್ಸ್ ಇದೆ. ಸೊ ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆ ಬೆಳಗಿನ ಜಾವ ಬೇಗ ಹೊರಟಿದ್ದೀವಿ. ಇವತ್ತು ಒನ್ ಡೇದಲ್ಲಿ ನಾವು ವಾಪಸ್ಸು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ವಾಪಸ್ ಬರ್ತಿರ್ತೀವಿ. ಇವಾಗ 4:10 ಆಗಿದೆ ನಾನು ಹೇಳ್ದಂಗೆ. ಸೊ ತೋರಿಸ್ತಿರ್ತೀನಿ ನಿಮಗೆ ಜರ್ನಿನ. ಇವಾಗ ನೆಕ್ಸ್ಟ್ ಟೈಮ್ ಲ್ಯಾಬ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ವಾಪಸ್ ಸಿಗ್ತೀನಿ ಬ್ಲಾಗಲ್ಲಿ. ಸೊ ಗೈಸ್ ಇವಾಗ ನಾವು 61 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನೂ ಅರೌಂಡ್ 120 ಕಿಲೋಮೀಟರ್ಸ್ 125 ಕಿಲೋಮೀಟರ್ಸ್ ಲೆಫ್ಟ್ ಇದೆ. ರೋಡಲ್ಲಿ ಹೋಗ್ತಾ ಇದ್ದೀವಿ, ನೋಡ್ಬೋದು ಡಾರ್ಕ್ ಇದೆ. ಸೊ ನಾನೇನು ವೀಡಿಯೋ ಮಾಡ್ತಿಲ್ಲ, ಆ ಥರ ಏನು ವೀಡಿಯೋ ಮಾಡೋಕ್ಕೆ ಏನೂ ಇಲ್ಲ ತೋರ್ಸೋಕ್ಕೆ ನಿಮಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಗ್ತಿದೆ ಇವಾಗ 5:30. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಆದಷ್ಟು ಬೇಗ ಕವರ್ ಮಾಡ್ತಾ ಇದ್ದೀವಿ. ರಾಮನಗರ ಎಂಟರ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಸ್ವಲ್ಪ ಡೈಲೈಟ್ ಬಂದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಗೈಸ್ ಇವಾಗ ನಾವಿಲ್ಲೇ ಟೀಗೆ ನಿಲ್ಸಿದ್ದೀವಿ. ನೋಡ್ಬೋದು 100 ಕಿಲೋಮೀಟರ್ಸ್ ಕ್ರಾಸ್ ಮಾಡಿದ್ದೀವಿ. ಇದೇ ಕಾರು ನೋಡ್ಬೋದು, ಸ್ವಿಫ್ಟು. ಸೊ ವಿಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ಮುಂಚೆ. ಸೊ ಇವಾಗ ನಾವು ಇಲ್ಲಿ ಮಧ್ಯದಲ್ಲಿ ನಿಲ್ಸಿದ್ದೀವಿ, ದಾಟಿದ್ದೀವಿ. ಇದನ್ನು ಚನ್ನಪಟ್ಟಣ ದಾಟಿದ್ದೀವಿ ಅಂತ ಹೇಳ್ತೀನಿ. 100 ಕಿಲೋಮೀಟರ್ಸ್ ಇದು ಮಾಡಿದ್ದೀವಿ. ಇನ್ನೂ ಒಂದು 80 ಕಿಲೋಮೀಟರ್ಸ್ ಹೊರಟಿದೆ. ಇವಾಗ ಟೀಗೆ ನಿಲ್ಸಿದ್ದೀವಿ. ಬೆಳಗ್ಗೆ 6 o'clock ಆಗ್ತಾಯಿದೆ ಟೈಮು. ಸೊ ಎಕ್ಸಾಕ್ಟ್ 6 o'clock ಆಗ್ತಿದೆ, ನೋಡ್ಬೋದು. ಸೊ ಇವಾಗ ಇಲ್ಲೇ ನಿಲ್ಸಿದ್ದೀವಿ. ನೋಡೋಣ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇನ್ನೂ. ಸೊ ಆದಷ್ಟು ಬೇಗ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಇಲ್ಲೇ ಒಂದು ನೋಡ್ಬೋದು, ಇಲ್ಲೇ ಒಂದು ಟೀ ಅಂಗಡಿ ಇದೆ, ಇಲ್ಲಿ ನಿಲ್ಸಿದ್ದೀವಿ. ಸೊ ನೋಡೋಣ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಕಂಟಿನ್ಯೂ ಮಾಡ್ತಾ ಇರ್ತೀನಿ ವ್ಲಾಗ್ನ. ಇವಾಗ ಫ್ರೆಂಡ್ ಟ್ರೈ ಮಾಡ್ತಾನೆ, ಸೊ ಸ್ವಲ್ಪ ರೆಸ್ಟ್ ತೊಗೋತೀನಿ ಪಕ್ಕದಲ್ಲಿ. ಹಾಗೆ ಆದಷ್ಟು ಸ್ವಲ್ಪ ವೀಡಿಯೋ ಮಾಡ್ತಾಯಿರ್ತೀನಿ. ಸೊ ಗೈಸ್ ಇವಾಗ ಜಸ್ಟು ಟೀ ಕುಡ್ದು ಮುಗಿಸಿದ್ದೀವಿ. ಇವಾಗ ಹೊರಟಿದ್ದೀವಿ, ಕಾರ್ ರೆಡಿ ಇದೆ. ಸೊ ಇವಾಗ ನೋಡೋಣ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಟೈಮ್ ಲ್ಯಾಪ್ಸಸ್ಸು ಸ್ವಲ್ಪ ಸ್ಲೋ ಮೋಷನ್ ಜಾಸ್ತಿ ಇರುತ್ತೆ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ. ನನಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ತಾಯಿದ್ದೀನಿ. ಹೋಪ್ಫುಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. I see the sparks you throw my way. I know your name is written on everyone's mind. ಸೊ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ, ದಾರಿಲಿದ್ದೀವಿ. ಟೀ ಕೊಡ್ತಾ ಇತ್ತು. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿನ. ಸೊ ಕರೆಂಟ್ಲಿ ನಾನು ಪ್ರಿವಿಯಸ್ ಟ್ರಿಪ್ಪಲ್ಲಿ ನೋಡಿದ್ರೆ ಅನ್ಕೋತೀನಿ. ಇವಾಗ ಟೈಮ್ ಆಗ್ತಾ ಇದೆ 6:20. ಸೊ ನೋಡೋಣ. ಇವಾಗ ಫ್ರೆಂಡ್ ಡ್ರೈವ್ ಮಾಡ್ತಾ ಇದ್ದಾನೆ. ಅವ್ನ ಮುಖನ ತೋರಿಸ್ಬಾರ್ದು ಅಂದಿದ್ದಾನೆ ವೀಡಿಯೋದಲ್ಲಿ, ಸೊ ತೋರಿಸ್ತಾ ಇಲ್ಲ. ಆದರೆ ನೋಡಿರ್ತೀರ ಅವನನ್ನು. ಸೊ ಇವಾಗ
ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ಬೇಗ ರೀಚ್ ಆಗಕ್ಕೆ ಟ್ರೈ ಮಾಡ್ತೀವಿ. ಇನ್ನೂ ಅರೌಂಡ್ ಇನ್ನೂ ಅರೌಂಡ್ 85 ಕಿಲೋಮೀಟರ್ಸ್ ಇದೆ. ಮೊಬೈಲ್ ಕೊಡಿಲ್ಲ. ಸೊ ಇಲ್ಲಿ ಮ್ಯಾಪ್ ನೋಡ್ಬೋದು ನೀವು. ಅರೌಂಡ್ ಇಲ್ಲಿ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಅರೌಂಡ್ 85 ಕಿಲೋಮೀಟರ್ಸ್ ಇದೆ. ಸೊ ನೋಡೋಣ, ಆರಾಮಾಗಿ ಹೋಗ್ತಾ ಇದ್ದೀವಿ. ನಾವು ಕ್ರೂಸಿಂಗ್ ಸ್ಪೀಡ್ಸಲ್ಲಿ ಇದ್ದೀವಿ, ಅರೌಂಡ್ 80-100 ಇದ್ದೀವಿ. ಸೊ ಕಾರ್ಗೆ ಅದು ಕಡಿಮೆ ಪರವಾಗಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ನೋಡೋಣ. ಸೊ ಗೈಸ್, ಇವಾಗ ನಾವು ಇನ್ನೂ ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಇವಾಗ ಅರೌಂಡ್ 60 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಏನಿಲ್ಲ, ಒಂದು ಕಾಷನ್ ಕೊಡಬೇಕಿತ್ತು. ಇಲ್ಲಿ ರೋಡ್ಸ್ ತುಂಬ ಚೆನ್ನಾಗಿದೆ, ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಕೇರ್ಫುಲ್ ಆಗಿರಿ. ಆನ್ ಕಮಿಂಗ್ ಟ್ರಾಫಿಕ್ಕು ನೀವು ಒಂದೇ ಲೇನಲ್ಲಿ ಇರ್ತೀರಾ, ಸೊ ಕೇರ್ಫುಲ್ ಇರಿ. ಆಮೇಲೆ ಬರ್ತಾ ಏನಾದರೂ ಕೆಂಗೇರಿ ಮೇಲೆ ಬಂದರೆ ಅದು ಅಷ್ಟೇ ಒನ್ ವೇ ಮಾಡಿದ್ದಾರೆ, ಅಂದರೆ ಸಿಂಗಲ್ ಲೇನ್ ರೋಡ್ ಆಗಿದೆ ಇವಾಗ. ಆನ್ ಕಮಿಂಗ್ ಟ್ರಾಫಿಕ್ಕು ನೀವು ಒಂದೇ ಕಡೆ ಹೋಗ್ತೀರಾ. ಸೊ ಸ್ವಲ್ಪ ಜೋಪಾನವಾಗಿರಿ ಹೋಗೋವಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೇಳೋಕ್ಕೆ ಅವಾಗ ಹೋದೆ ಮರ್ತೋದೆ. ಸೊ ಇವಾಗ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಇವಾಗ ರೋಡ್ಸ್ ತುಂಬ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ವ್ಯೂ ತೋರಿಸ್ತಾ ಇರ್ತೀನಿ. ರೋಡ್ಸ್ ತುಂಬ ಚೆನ್ನಾಗಿದೆ ಈ ಕಡೆ ಹೋಗ್ತಾ. ಸೊ ನೋಡ್ಬೋದು ನೀವು, ಬ್ಯೂಟಿಫುಲ್ ಆಗಿದೆ ರೋಡ್ಸು, ಹೊಸ ಟಾರ್ ಹಾಕಿದ್ದಾರೆ. ಸೊ ಟ್ರಾಫಿಕ್ಕು ಇಲ್ಲ, ಅಷ್ಟು ಚೆನ್ನಾಗಿದೆ ರೋಡ್ಸು ಅಂತಲೇ ಹೇಳ್ತೀನಿ. ಸೊ ಗೈಸ್, ಒಂದು ಹೇಳಬೇಕಿತ್ತು. ಸೊ ನೀವು ಅರೌಂಡ್ 50 ಕಿಲೋಮೀಟರ್ಸ್ ಅವೇ ಇರೋವಾಗ ಏನಾಗುತ್ತೆ ಅಂದರೆ ರೋಡ್ ಸೂಪರ್ ಆಗಿರುತ್ತೆ, ಸಡನ್ನಾಗಿ ಬ್ಯಾಡ್ ಪ್ಯಾಚ್ ಬರುತ್ತೆ. ಇಲ್ಲಿ ಫುಲ್ಲು ಮಡ್ ರೋಡ್ ಇದೆ, ಅಂದರೆ ಏನೂ ಹಾಕಿಲ್ಲ, ಟಾರ್ ಇಲ್ಲ, ಕಲ್ಲಿನ ರೋಡ್ ಇದೆ. ಸೊ ಕೇರ್ಫುಲ್ ಇರಿ. ಹೈ ಸ್ಪೀಡ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಚೆನ್ನಾಗಿರೋ ರೋಡ್ ಇದೆ ಅಂದ್ಕೊಂಡು ಸಡನ್ನಾಗಿ ಬ್ಯಾಡ್ ಪ್ಯಾಚ್ ಬರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಅಂತಲೇ ಹೇಳ್ತೀನಿ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅನಿಸುತ್ತೆ ಈ ರೋಡ್, ಯಾಕಂದರೆ ಜಲ್ಲಿಕಲ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ. ಸೊ ಜೋಪಾನ ಇಲ್ಲಿ ಟ್ರಾವೆಲ್ ಮಾಡೋವಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. White lies perilous, sweet as poison. Fell ill from your kiss. I got drunk off your demons. One sipping, I'm lovesick. Built a home, turned to ruins. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಅರೌಂಡ್ ಎಷ್ಟು ಕಿಲೋಮೀಟರ್ಸ್ ಅವೇ ಇದೀವೋ? ಸೊ ಅರೌಂಡ್ 43 ಕಿಲೋಮೀಟರ್ಸ್ ಅವೇ ಇದ್ದೀವಿ. ಇಲ್ಲಿ ಬ್ಯೂಟಿಫುಲ್ ವ್ಯೂ ಇತ್ತು. ಇವಾಗ ನೆಕ್ಸ್ಟು ಮತ್ತೆ ಒಂದು ಸಿನಿಮ್ಯಾಟಿಕ್ ಬೀರೋಲ್ ತೋರಿಸ್ತಿರ್ತೀನಿ. ಬ್ಯೂಟಿಫುಲ್ ಆಗಿದೆ ಇಲ್ಲಿ ರೋಡ್ಸ್ ಅಂತಲೇ ಹೇಳ್ತೀನಿ. ಇಲ್ಲಿ ಸೀನ್ರಿ ನೋಡಬೇಕು, ಫುಲ್ಲು ಮರ ಗಿಡಗಳಿದೆ, ಇಲ್ಲಿ ಹೊಲ ಗದ್ದೆಗಳಿದೆ. ಸೊ ಇವಾಗ ಇನ್ನೂ ಸನ್ರೈಸ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬ್ಯೂಟಿಫುಲ್ ವ್ಯೂ ಇದೆ. ಸೊ ಎಂಜಾಯ್ ಮಾಡಿ. ನೆಕ್ಸ್ಟ್ ಒಂದು ಬೀರೋಲ್ ತೋರಿಸ್ತಿರ್ತೀನಿ. ಸೊ ಗೈಸ್, ಇವಾಗ ಜಸ್ಟು ಕೊಳ್ಳೇಗಾಲನ ಕ್ರಾಸ್ ಮಾಡಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 43 ಕಿಲೋಮೀಟರ್ಸ್ ಇದೆಯಂತೆ BR ಹಿಲ್ಸು. ನೋಡೋಣ, ಎಸ್ಟಿಮೇಟೆಡ್ ಟೈಮ್ ಅರೌಂಡ್ 8-8:15 ರೀಚ್ ಆಗ್ತೀವಿ ಅಂತದೆ ಗೂಗಲ್ಲು. ನೋಡೋಣ, ಆದರೆ ಬೀಟ್ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಅರ್ಧ ಬೆಟ್ಟ ಗಾಡಿನೇ ಹತ್ತುತ್ತೆ. ನಾನು ಅದನ್ನು ಕ್ಲಿಯರಾಗಿ ಹೇಳ್ತಾ ಇರ್ತೀನಿ ಒಂದ್ಸತಿ ಹತ್ತಿದ ಮೇಲೆ ಎಷ್ಟು ಗಾಡಿ ಹೋಗುತ್ತೆ, ಎಷ್ಟು ನಾವು ಹತ್ತಬೇಕಾಗುತ್ತೆ ಅಂತ. ಸೊ ಅದೊಂದು ಅಪ್ಡೇಟ್ ಮಾಡಬೇಕಿತ್ತು. ಇವಾಗ ಟೈಮ್ ಆಗ್ತಾ ಇದೆ ಬಂದ್ಬಿಟ್ಟು 7:20. ನೋಡೋಣ, ಇನ್ನೂ 43 ಕಿಲೋಮೀಟರ್ಸ್ ಇದೆ. ನಾನು ಹೇಳ್ದಂಗೆ ಇವಾಗ ಜಸ್ಟ್ ಕೊಳ್ಳೇಗಾಲನ ಕ್ರಾಸ್ ಮಾಡಿದ್ದೀವಿ.
ಸೊ ಬೆಳಿಗಿರಿ ರಂಗನಾಥ ಸ್ವಾಮಿ ಇದು ಹಿಲ್ಸ್ಗೆ ಇದೇನೆ ಎಂಟ್ರನ್ಸ್ ನೋಡ್ಬೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬೈಕು ಕಾರ್ಗಳು ಹೋಗುತ್ತೆ, ಬೈಕರ್ಸ್ ಬರ್ತಾರೆ, ಇಲ್ಲಿ ಡ್ರೈವ್ ಮಾಡೋಕ್ಕೂ ಬರ್ತಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ರೋಡು. ಇಲ್ಲಿ ನಿಮಗೆ ಇಲ್ಲಿ ಹಿಂದೆ ಒಂದು ಬೋರ್ಡ್ ಸಿಗುತ್ತೆ, ಸೊ ಅದ್ರ ಆಪೋಸಿಟೇನೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡ್ತಿರ್ತೀವಿ ಡ್ರೈವು. ಇವಾಗ ಒಂದು ಶಾರ್ಟ್ ಟೈಮ್ ಲ್ಯಾಪ್ಸ್ ಮಾಡ್ತಿರ್ತೀನಿ ಫುಲ್ಲು ಬೆಟ್ಟ ಹತ್ತೋದು. ನೋಡೋಣ ಹೆಂಗಿರುತ್ತೆ, ಎಂಜಾಯ್ ಮಾಡಿ. ನೀವು ಇಲ್ಲಿದ್ದೀರಾ ಅನಿಸ್ಬೇಕು. ಸೊ ಗೈಸ್ ಇವಾಗ ತಾನೇ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಕೆಳಗಡೆ ವ್ಯೂ ಪಾಯಿಂಟ್ ಇತ್ತು, ಸೊ ಹೋಗ್ತಾ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿ ಹಾಗೆ ಆ ಕಡೆ ಏನೇನಿದೆ ಅಂತ ನೋಡ್ಕೊಂಡು ಆ ಕಡೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ ಫರ್ದರ್ ಬ್ಲಾಗಲ್ಲಿ. ಟೆಂಪಲಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಅಲ್ಲಿ ಮುಂದೆ ಏನಾದರೂ ಜಾಗ ಸಿಕ್ಕಿದ್ರೆ ಅದನ್ನು ವ್ಲಾಗ್ ಮಾಡಿ ನಿಮಗೆ ಇಲ್ಲಿ ವ್ಯೂ ಪಾಯಿಂಟ್ನ ವ್ಲಾಗ್ ಮಾಡಿ ತೋರಿಸ್ತಿರ್ತೀನಿ. ಹೋಪ್ಫುಲಿ ಆ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ನಾನು ಡ್ರೈವ್ ಮಾಡಿದ್ದು ಹಿಲ್ನ, ಸೊ ಹೋಪ್ಫುಲಿ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಗೋಪುರ ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲಿ ಕಾಣಿಸ್ತಿದೆ. ಸೊ ಆ ಗೋಪುರದ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಮತ್ತು ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅಲ್ಲಿ ಮೇಯ್ನ್ ಒರಿಜಿನಲ್ ಹಳೆ ಟೆಂಪಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ವ್ಲಾಗ್ ಮಾಡೋಲ್ಲ. ಸೊ ಅಲ್ಲಿ ಹಳೆ ಟೆಂಪಲ್ ಇದೆ, ಮೇಯ್ನ್ ಟೆಂಪಲ್ ರಂಗನಾಥ ಸ್ವಾಮಿದು. ಇಲ್ಲಿ ಬಂದ್ಬಿಟ್ಟು ಗೋಪುರ ಕನ್ಸ್ಟ್ರಕ್ಷನು ಮತ್ತು ಇದಾಗ್ತಿದೆ. ನಿಮಗೆ ಕೆಳಗಿಂದ ಈ ಗೋಪುರ ಕಾಣುತ್ತೆ, ಕನ್ಫ್ಯೂಸ್ ಮಾಡ್ಕೋತೀರಾ ಇದು ದೇವಸ್ಥಾನ ಅಂತ. ಆ ಕಡೆ ಇದೆ ಮೇನ್ ದೇವಸ್ಥಾನ. ಸೊ ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಿರೋದು. ಗೈಸ್ ಈ ಕಡೆನೂ ನೋಡ್ಬೋದು ನೀವು, ಇಲ್ಲೂ ಏನೋ ಕನ್ಸ್ಟ್ರಕ್ಷನ್ ಆಗ್ತಿದೆ. ಮತ್ತು ಅಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಸೊ ಇಲ್ಲೂ ಏನೋ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ನೋಡ್ಬೋದು ನೀವು, ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ಒಂದು ಗೋಪುರ ಇದೆ, ಅಲ್ಲಿ ಗೋಪುರ ಇದೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲಿ ಒಂದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಎಂಟ್ರಾಗೋಣ. ಇಲ್ಲಿ ಎಂಟ್ರಾದ್ರೆ ಏನಿದೆ ಅಂತ ಹೇಳಿದ್ರೆ ಒಂದು ಪಾರ್ಕ್ ಥರ ಇದೆ. ಇಲ್ಲಿ ಎಂಟ್ರಾದ್ರೆ ಇದು ವ್ಯೂ ಪಾಯಿಂಟು, ಇದು ಅಂತೆ ವ್ಯೂ ಪಾಯಿಂಟು, ನೋಡ್ಬೋದು ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ಸೊ ಇದೇನೆ ವ್ಯೂ ಪಾಯಿಂಟು, ಟೆಂಪಲ್ ಪಕ್ಕದಲ್ಲೇ ಇದೆ. ಇಲ್ಲಿ ಜನ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಬರ್ತಾರೆ. ಸೊ ನೋಡ್ಬೋದು, ಇದೇ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಹೋಪ್ಫುಲಿ ಇದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಮತ್ತೆ ಇವಾಗ ಇನ್ನೊಂದು.
ಸಪ್ರೇಟ್ ವಿಡಿಯೋ. ಸೊ ಇದೇ ವ್ಯೂ ಪಾಯಿಂಟು ನೋಡ್ಬೋದು, ಬೆಂಚಸ್ ಎಲ್ಲ ಹಾಕಿದ್ದಾರೆ, ಇಲ್ಲಿ ನೀರಿದೆ, ನೀರಿನ ಟ್ಯಾಂಕ್ ಇದೆ. ಸೊ ಇಷ್ಟಿದೆ. ಸೊ ಗೈಸ್, ಇಲ್ಲೇ ಸೈಡಲ್ಲಿ ಒಂದು ಪಾತ್ವೆ ಇದೆ, ನೀವು ನಡ್ಕೊಂಡು ಬಂದರೆ ಇಲ್ಲೇ ಡೈರೆಕ್ಟ್ ಮತ್ತೆ ಟೆಂಪಲ್ಗೆ ಹೋಗುತ್ತೆ. ಸೊ ನೋಡ್ಬೋದು, ಇಲ್ಲೊಂದು ಪಾತ್ವೆ ಇದೆ, ಡೈರೆಕ್ಟ್ ಟೆಂಪಲ್ಗೆ ಹೋಗುತ್ತೆ. ಮತ್ತೆ ಆ ಕಡೆ ಹೋದ್ರೂ ಒಂದೇ, ಆ ಕಡೆ ಡೈರೆಕ್ಟ್ ದೇವ್ರ ದರ್ಶನ ಆಗುತ್ತೆ, ಈ ಕಡೆ ಸುತ್ತಾಕೊಂಡು ಹೋಗ್ತೀರಾ, ಅಷ್ಟೇ ಡಿಫ್ರೆನ್ಸು. ಸೊ ಇದೇನೆ, ದೇವ್ರ ದರ್ಶನ ಆಯಿತು. ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ, ಅಲ್ಲಿ ವ್ಲಾಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರ್ತೀನಿ, ಹಾಗೆ ಪಿಕ್ಚರ್ಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಗೈಸ್, ಇವಾಗ ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ನೋಡ್ಬೋದು ಇಲ್ಲಿದೆ ಕಾರು. ಸೊ ಇದೇ ವ್ಯೂ ಪಾಯಿಂಟ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫುಲ್ಲು ಫಾಗ್ ಇದೆ. ಸೊ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಕಾರ್ನ. ಇದು ಬಂದ್ಬಿಟ್ಟು ಇಲ್ಲಿ ಒಂದು ಲೊಕೇಶನ್ ಸಿಗುತ್ತೆ ನಿಮಗೆ, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರು ಪಾರ್ಕಿಂಗ್ ಥರ ಇದೆ. ಇಲ್ಲಿ ಕಾರು ಇಲ್ಲ ಬೈಕ್ ನಿಲ್ಲಿಸ್ಕೊಂಡು ನೀವು ಫೋಟೋ ತೆಕ್ಕೋಬೋದು, ವೀಡಿಯೋ ಮಾಡ್ಕೋಬೋದು. ಸೊ ಇದೇ ವ್ಯೂ ಪಾಯಿಂಟು, ಮೇಯ್ನ್ ಇಲ್ಲೇ ಇರೋದು, ಚೆನ್ನಾಗಿದೆ. ಆ ಕಡೆ ಹೋದರೂ ವ್ಯೂ ಪಾಯಿಂಟೇನೆ, ಇನ್ನೂ ಟಾಪ್ ಇದೆ. ಇದು ಬಂದ್ಬಿಟ್ಟು ಒಂದು ಫೇಮಸ್ ಸ್ಪಾಟ್ ಈ ಹಿಲ್ಸಲ್ಲಿ ಅಂತ ಹೇಳ್ತೀನಿ. ಸೊ ಇದು ಪಾರ್ಟ್ 1 ಆಗಿತ್ತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಧನ್ಯವಾದಗಳು.